ಬ್ಯಾಕ್ ಟು FI ಟೈಮ್ಸ್. ಇವತ್ತು ನಾನು ಬಂದಿದ್ದೀನಿ ಭೈರವ ಕಾರ್ ಶೋರೂಮ್. ಇದು ಶೋರೂಮ್ ಬಂದ್ಬಿಟ್ಟು ರಾಮಕೃಷ್ಣ ನಗರ್ ನಿಯರ್ ಆಂದೋಲನ್ ಸರ್ಕಲ್, ಮೈಸೂರು. ಹಿಂದ್ಗಡೆ ನೋಡ್ತಾ ಇರ್ಬೋದು 40 ನಿಂದ 50 ವೆಹಿಕಲ್ಸ್ ಇದೆ. ಒಳಗಡೆ ಹೋಗಿ ನಮ್ಮ ಜೊತೆಗೆ ದರ್ಶನ್ ಸರ್ ಜಾಯ್ನ್ ಆಗ್ತಾರ. ಅದಕ್ಕಿಂತ ಮುಂಚೆ ಚಾನೆಲ್ಗೆ ಫಸ್ಟ್ ಟೈಮ್ ಬಂದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಒಳಗಡೆ ಹೋಗೋಣ, ನಮ್ಮ ಜೊತೆಗೆ ದರ್ಶನ್ ಸರ್ ಜಾಯ್ನ್ ಆಗ್ತಾರ. ಕೇಳೋಣ ಅವ್ರ ಸ್ಟಾಕ್ ಏನಿದೆ, ಏನೇನು ಬೆನಿಫಿಟ್ ಇದೆ ಅಂತ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಈಗ ಇದು ಹೊಸ ಶೋರೂಮ್ ಓಪನ್ ಆಗಿದೆ. ಇದು ಅಡ್ರೆಸ್, ಶೋರೂಮ್ ನೇಮ್ ಪ್ಲಸ್ ಎಷ್ಟು ಸ್ಟಾಕ್ ಇದೆ ಒಂಚೂರು ನಮ್ಮ ವ್ಯೂವರ್ಸ್ಗೆ ಹೇಳಿ ಸರ್. ಸರ್, ಶೋರೂಮ್ ನೇಮ್ ಬಂದು ಭೈರವ ಕಾರ್ಸ್ ಅಂತ. ಇದು ಲೊಕೇಟ್ ಆಗೋದು ನಿಮಗೆ ಆಂದೋಲನ ಸರ್ಕಲ್, ರಾಮಕೃಷ್ಣ ನಗರ. ಇದು ವಿಶ್ವಮಾನವ ಜೋಡಿ ರೋಡ್. ಓಕೆ, ಇದು ನೋಡ್ತಾ ಇರ್ಬೋದು ಡಬಲ್ ರೋಡ್. ನೀವು ಆ ಕಡೆಯಿಂದ ದರ್ಕಳಿ ಸೈಡ್ ಇಂದ ಬಂತು ಅಂತ ನಿಮಗೆ ಲೆಫ್ಟ್ ಸೈಡ್ ಲೊಕೇಟ್ ಆಗುತ್ತೆ. ಆಂದೋಲನ ಸರ್ಕಲ್ ಇಲ್ಲಿಂದ ಒಂದು 200 ಮೀಟರ್ಸ್ ಅಷ್ಟೇ. ನಮ್ಮಲ್ಲಿ ಮಲ್ಟಿ ಬ್ರ್ಯಾಂಡ್ ಎಲ್ಲಾ ತರ ಕಂಪನಿ ವೆಹಿಕಲ್ ಸಿಗುತ್ತೆ. ಬಟ್ ಎಲ್ಲ ಮಾಡಲ್ ವೆಹಿಕಲ್, ಆಲ್ಮೋಸ್ಟ್ ಲೋ ಮಾಡಲ್ ಗಾಡಿಗಳು ಜಾಸ್ತಿ ಇಲ್ಲ. ಎಲ್ಲ ಮಾಡಲ್ ವೆಹಿಕಲ್, ಸಿಂಗಲ್ ಓನರ್, ಎಲ್ಲ ಶೋರೂಮ್ ಇಷ್ಟು ಶೋರೂಮ್ ಮೇಂಟೆನ್ ಸಿಗುತ್ತೆ. ಲೋ ಡ್ರಿವನ್ ಆಗಿರ್ತದೆ. ಹೌದು. ಓಕೆ, ಈಗ ಟೋಟಲ್ ಎಷ್ಟು ಸ್ಟಾಕ್ ಇದೆ ಸರ್? ನಮ್ಮ ಹತ್ರ 32 ಇದೆ ಸರ್. ಲಾಸ್ಟ್ ಟೈಮ್ ಇನ್ನೊಬ್ರು ಯೂಟ್ಯೂಬ್ ಮಾಡ್ಬೇಕಾದ್ರೆ 48 ಇತ್ತು. ಎಲ್ಲ ಸೇಲ್ ಆಗಿ ಇವಾಗ ಈಗ ಇನ್ನೂ 10-12 ಗಾಡಿ ಬರಬೇಕು. ಓಕೆ, ಇನ್ನೊಂದು 2 ಡೇಸ್ ಎಲ್ಲ ವೆಹಿಕಲ್ ಬರುತ್ತೆ. ಓಕೆ, ಫಸ್ಟ್ ನಮ್ಗೆ ಯಾವ ಗಾಡಿದು ರಿವ್ಯೂ ಕೊಡ್ತೀರಾ? ನೀವು ನೋಡ್ತಾ ಇರ್ಬೋದು ಪಜೆರೋ. ಪಜೆರೋ ಎಲ್ಲ ಪಜೆರೋ ಬಂದು ಎಲ್ಲಾರ್ದು ಡ್ರೀಮ್ ಕಾರು. ಡ್ರೀಮ್ ಕಾರ್, ಆಫ್ ರೋಡ್, ಆನ್ ರೋಡ್ ಎಲ್ಲ ಮಾಡಬಹುದು. ಇದು 2007 ಮಾಡಲ್, ಸೆಕೆಂಡ್ ಓನರ್. 2007 ಮಾಡೆಲ್, ಸೆಕೆಂಡ್ ಓನರ್. ಓಕೆ, 4x4 ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, GLX 4x4 ನೋಡ್ತಾ ಇರ್ಬೋದು. ಪ್ರೆಜರೋ ಬಿಗ್ ಗಾಡಿ, ಆಫ್ ರೋಡ್, ಆನ್ ರೋಡ್ ಎಲ್ಲ ಯೂಸ್ ಮಾಡಬಹುದು. ಇದು ಓನರ್ ಸರ್? ಓನರ್ ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರ್. ಎಷ್ಟು ರನ್ ಆಗಿದೆ? 140,000 ರನ್ ಆಗಿದೆ. 1,40,000 ರನ್ ಆಗಿದೆ. ನೋಡ್ತಾ ಇರ್ಬೋದು ಇಂಟೀರಿಯರ್ ಒಳ್ಳೆ ಕ್ಲೀನ್ ಇದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ನೋಡ್ತಾ ಇರ್ಬೋದು, ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಏನೇನ್ ಸರ್ ಇದರಲ್ಲಿ ಫೀಚರ್ಸ್? ಸರ್, ಇದರಲ್ಲಿ ನಿಮಗೆ 4x4 ಬರುತ್ತೆ ಗೇರ್ ಬಾಕ್ಸ್. ಇದು ಬಂದು 3 ಲೀಟರ್ ಡೀಸೆಲ್ ಇಂಜಿನ್. 3 ಲೀಟರ್ ಡೀಸೆಲ್ ಇಂಜಿನ್, 3000 cc. ಓಕೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಏರ್ ಬ್ಯಾಗ್, ABS, ಕ್ಲೈಮೇಟ್ ಕಂಟ್ರೋಲ್, AC ಪ್ರತಿ ಒಂದು ಇರುತ್ತೆ. ಎಲ್ಲ ಇದೆ ಆಪ್ಷನ್. ಓಕೆ, ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? 5.25 ಲಕ್ಷ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 5.25 ಲಕ್ಷ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು 4 ಟೈರ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಪ್ರೆಸೆಂಟ್ ವೆಹಿಕಲ್ ನೀವು ಖರ್ಚು ಮಾಡ್ತಾ ನಿಮ್ಮ ಟೆಸ್ಟ್ ನೀವು ಏನಾರ ಖರ್ಚು ಮಾಡ್ಕೋಬಹುದು, ಇದು ಮಾಡ್ಕೋಬಹುದು, ಡ್ರೈವ್ ಮಾಡ್ಕೋಬಹುದು. ಹೌದು. ನೆಕ್ಸ್ಟ್ ಯಾವುದು ಸರ್ ಇದು? ಇದು ಫೋರ್ಡ್ ಎಕೋ ಸ್ಪೋರ್ಟ್ಸ್ ಸರ್. ಓಕೆ, 2014 ಮಾಡಲು, ಟೈಟಾನಿಯಂ ಪ್ಲಸ್. ಟೈಟಾನಿಯಂ ಪ್ಲಸ್ ಅಲ್ಲಿ ಏನು ಬರುತ್ತಪ್ಪ ಅಂದ್ರೆ ನಿಮಗೆ ಪುಷ್ ಸ್ಟಾರ್ಟ್ ಬಟನ್ ಟೈಟಾನಿಯಂ ಅಲ್ಲಿ ಬರುತ್ತೆ. ಬಟ್ ಇದು ಆಪ್ಷನಲ್ ಇದೆ. 6 ಇಯರ್ ಬ್ಯಾಕ್ ಬರುತ್ತೆ. ಓಕೆ, ನೋಡ್ತಾ 2014 ಸಿಂಗಲ್ ಓನರ್, 69,000 ಕಿಲೋಮೀಟರ್ ರನ್ ಆಗಿದೆ. ಫುಲ್ಲಿ ಶೋರೂಮ್ ಇಷ್ಟು ಶೋರೂಮ್ ಮೇಂಟೈನ್ಡ್. ಓಕೆ, 6,10,000 ರೂಪಾಯಿ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಓಕೆ, ನೋಡ್ತಾ ಇರ್ಬೋದು ಒಳ್ಳೆ ಕಂಡೀಷನ್ ಇದೆ. ಔಟ್ಲುಕ್ ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು. 70 to 80% ಟೈರ್ ಇದೆ. 4 ಟೈರ್ಸ್ ನೋಡ್ತಾ ಇರ್ಬೋದು. ಸರ್, ಇದರಲ್ಲಿ ಏನೇನು ಫೀಚರ್ಸ್ ಇದೆ ಸರ್? AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, 6 ಏರ್ ಬ್ಯಾಗ್ ಬರುತ್ತೆ. 6 ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಮತ್ತೆ ಕ್ಲೈಮೇಟ್ ಕಂಟ್ರೋಲ್, AC ಕ್ಲೈಮೇಟ್ ಕಂಟ್ರೋಲ್. ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ಇದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಎಷ್ಟು ರನ್ ಆಗಿದೆ ಸರ್ ಇದು? 69,000 ರನ್ ಆಗಿದೆ. ಬರೇ 69,000 ರನ್ ಆಗಿದೆ. ನೋಡ್ತಾ ಇರ್ಬೋದು ಫೋರ್ಡ್ ಇಕೋ ಸ್ಪೋರ್ಟ್ಸ್. ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ. ಎಲ್ಲರೂ ಕೇಳ್ತಾರೆ ಸರ್ ಕಿಲೋಮೀಟರ್ ಟ್ಯಾಂಪರ್ ಆಗಿರುತ್ತೆ ಅಂತ. ನಾವೇ ಗಾಡಿನ ಶೋರೂಮ್ ಬೇಕಾದ್ರೆ ಶೋರೂಮ್ ಕೊಟ್ಕೊಳ್ತೀವಿ. ಎಲ್ಲ ತಗೊಂಡು ಚೆಕ್ ಮಾಡ್ಕೊಂಡು ಆಮೇಲೆ ಬಂದು ವ್ಯಾಪಾರ ಮಾಡಿ. ಓಕೆ, ಇದು ಪ್ರೈಸ್ ಏನ್ ಹೇಳ್ತಾ ಇದ್ದಾರೆ? ಇದು 6,10,000, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 6,10,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು ಒಳ್ಳೆ ಕಂಡೀಷನ್ ಇದೆ. ನೆಕ್ಸ್ಟ್ ರೆನಾಲ್ಟ್ ಡಸ್ಟರ್ 110 PS. ಇದು ನಿಮಗೆ 6 ಸ್ಪೀಡ್ ಗೇರ್ ಬಾಕ್ಸ್ ಸಮೇತ ಬರುತ್ತೆ. ಓಕೆ, ಕಿಲೋಮೀಟರ್ ಬಂದು ಬರೀ 64,000 ಕಿಲೋಮೀಟರ್ ಓಡಿದೆ. 64,000 ಆಗಿದೆ. 2015 ಮಾಡಲು, ಸೆಕೆಂಡ್ ಓನರ್. ಇವು ಗಾಡಿ ಇಂಟೀರಿಯರ್ ಎಲ್ಲ ತೋರಿಸಿ, ರೆಫ್ಯೂಸ್ ಆಗಿಲ್ಲ ವೆಹಿಕಲ್. ಇನ್ನು ಈಗ ಹೊರತು ಹೊಸ ವೆಹಿಕಲ್ ತರ ಇದೆ. ಓಕೆ, ನೋಡ್ತಾ ಇರ್ಬೋದು ಒಳ್ಳೆ ಕಂಡೀಷನ್ ಇದೆ. ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ನೋಡ್ತಾ ಇರ್ಬೋದು ಬರೇ 66,000 ರನ್ ಆಗಿದೆ. ನೋಡ್ತಾ ಇರ್ಬೋದು ತುಂಬಾ ಒಳ್ಳೆ ಕಂಡೀಷನ್ ಇದೆ ಗಾಡಿ, ವೆಲ್ ಕ್ಲೀನ್ ಇದೆ. ಇದು ಸಿಂಗಲ್ ಓನರ್ ಸರ್? ಸರ್, ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್, ನೀವು ತಗೊಂಡ್ರೆ ಥರ್ಡ್ ಓನರ್. ಹೌದು. ನೋಡ್ತಾ ಇರ್ಬೋದು ಬಾಡಿ ಲೈನ್ ಎಲ್ಲ ತೋರಿಸಿ ಸರ್. ಫುಲ್ ಒರಿಜಿನಲ್ ಶೋರೂಮ್ ಪೇಂಟ್ ಅಲ್ಲಿ ಇದೆ ವೆಹಿಕಲ್. ಓಕೆ, ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಅನ್ನ 70 to 80% ಟೈರ್ ಇದೆ. ಡಸ್ಟರ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ ಭೈರವ ಕಾರ್ಸ್ಗೆ. ಓಕೆ, ಏನ್ ಹೇಳ್ತಾ ಇದ್ದೀರಾ ಸರ್? ಇದು 7.5 ಲಕ್ಷ ಕೋಟ್ ಮಾಡ್ತಿದ್ದೀವಿ. ಒಳ್ಳೆ ಪ್ರೈಸಿಂಗ್ ಮಾಡ್ಕೊಡ್ತೀವಿ. ಓಕೆ, 7.5 ಲಕ್ಷ ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಅದು ಸಪೋಸ್ ಲೋನ್ಗೆ ಹೋಗಿದ್ರೆ ಎಷ್ಟು ಪರ್ಸೆಂಟ್? ನಿಮಗೆ 80% ಲೋನ್ ಸಿಗುತ್ತೆ. ಮೀನ್ಸ್ ನಿಮ್ಗೆ 5.5 ಲಕ್ಷ, 5ರಿಂದ 5 ಲಕ್ಷ ಲೋನ್ ಮಾಡ್ತೀವಿ. ನೋಡಿ 80% ಲೋನೇ ಮಾಡ್ಕೊಡ್ತಾರೆ. ಡಿಪೆಂಡ್ ಆನ್ ಡಾಕ್ಯುಮೆಂಟ್ಸ್. ಹೌದು, 90% ಅನ್ನ ಆಗ್ಬೋದು. ನೋಡ್ತಾ ಇರ್ಬೋದು. ನೆಕ್ಸ್ಟ್ ಥಾರ್ ತುಂಬಾ ಡಿಮಾಂಡ್ ಇದೆ, ಹೈ ಡಿಮಾಂಡೆಡ್ ವೆಹಿಕಲ್ ಸರ್. ಹೌದು, 2021 ಮಾಡಲು ಸರ್. 2021 ಮಾಡಲ್, ಸಿಂಗಲ್ ಓನರ್, ಬರೀ 29,000 ಅಷ್ಟೇ ಓಡಿದೆ. 4x4 ಮ್ಯಾನ್ಯುವಲ್ ಹಾರ್ಡ್ ಟಾಪ್. ಓಕೆ, ನಿಮಗೆ ಹೊಸ ತಗೋಬೇಕು ಅಂದ್ರೆ 21 ಲಕ್ಷ ಇದೆ ಪ್ರೆಸೆಂಟ್. ಓಕೆ, ಬರೀ 29,000 ಕಿಲೋಮೀಟರ್ ಓಡಿದೆ. 2021 ಮಾಡಲು. ನಿಮಗೆ ಪ್ರೈಸ್ ಬಂದು ಸರ್ 16.75 ಲಕ್ಷ ಹೇಳ್ತಾ ಇದೀವಿ. ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ. ಓಕೆ, ನೋಡ್ತಾ ಇರ್ಬೋದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ. ನೋಡ್ತಾ ಇರ್ಬೋದು ಸರ್. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಇದು 4x4 ಗೇರ್ ಬಾಕ್ಸ್ ಬರುತ್ತೆ. ಓಕೆ, AC, ಪವರ್ ಸ್ಟೀರಿಂಗ್, ಟೂ ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಬರುತ್ತೆ. ವಿತ್ ಡ್ಯುಯಲ್ ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಸಿಸ್ಟಮ್, ನ್ಯಾವಿಗೇಷನ್ ಎಲ್ಲ ಶೋರೂಮ್ ಇಂದ ಎಲ್ಲ ಫಿಟ್ಟಿಂಗ್ ಇದೆ. ಏನಿಲ್ಲ, ಜಸ್ಟ್ ತಗೊಂಡು ಎಂಜಾಯ್ ಮಾಡಬಹುದು. 4x4 ಥಾರ್ ರೆಡ್ ಕಲರ್ ನೋಡ್ತಾ ಇರ್ಬೋದು. ರೆಡ್ ಅಂಡ್ ಬ್ಲಾಕ್ ನಲ್ಲಿ ಇದೆ.
ಸರ್ ಇನ್ನೊಮ್ಮೆ ಹೇಳಿ ಸರ್, ಇದು ಪ್ರೈಸ್ ಏನ್ ಹೇಳಿದೀರಾ? 16.25 ಲಕ್ಷ, 16,75,000, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1675 ಪ್ರೈಸ್ ಕೊಟ್ ಮಾಡಿದ್ದಾರೆ, ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು ಥಾರ್. ನೆಕ್ಸ್ಟ್ ಇದು ಬ್ರೀಜಾ ಸರ್, ZDI 2018 ಸಿಂಗಲ್ ಓನರ್. 2018 ಸಿಂಗಲ್ ಓನರ್ ನೋಡ್ತಾ ಇರ್ಬೋದು, ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಸರಿ ಸರ್, 2018 ಅಲ್ಲ 2017. 2017 ಸಾರಿ, 18 ಇಲ್ಲ 17 ನೋಡ್ತಾ ಇರ್ಬೋದು. ಡೀಸೆಲ್ ZDI, ಡೀಸೆಲ್ ZDI ನೋಡ್ತಾ ಇರ್ಬೋದು. ಸಿಂಗಲ್ ಓನರ್, 1,01,000 ಕಿಲೋಮೀಟರ್ ರನ್ ಆಗಿದೆ. ಬರೀ 1,01,000 ಕಿಲೋಮೀಟರ್ ರನ್ ಆಗಿದೆ ನೋಡ್ತಾ ಇರ್ಬೋದು. ಫುಲ್ಲಿ ಶೋರೂಮ್ ಹಿಸ್ಟ್ರಿ, ಶೋರೂಮ್ ಮೈಂಟೆನ್, ಡ್ಯೂಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಬ್ಲೂಟೂತ್ ಸಿಸ್ಟಮ್, ಕ್ಲೈಮೇಟ್ ಕಂಟ್ರೋಲ್, AC, ಸೆಟ್ ಆಫ್ 4 ಮ್ಯಾಗ್ವಿಲ್ ಬರುತ್ತೆ. ಓಕೆ ನೋಡ್ತಾ ಇರ್ಬೋದು, ವೆಲ್ ಕ್ಲೀನ್ ಇದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ, ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ ಬ್ರಿಜಾ. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್ ಬಂದು 8,75,000 ಕೊಟ್ಟು ಮಾಡ್ತಿದ್ವಿ, ಒಂದು ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್, ನಮ್ಮಲ್ಲಿ ನೀವು ನೋಡ್ತಾರ ಗಾಡಿ ಎಲ್ಲಾನು ಶೋರೂಮ್ ಮೇಂಟೈನ್, ಶೋರೂಮ್ ಹಿಸ್ಟ್ರಿನೇ. ಓಕೆ, ಈ ವೆಹಿಕಲ್ ನ ಶೋರೂಮ್ ಅಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು, ಇಲ್ಲ ನಿಮ್ಮ ಪರಿಚಯ ಮೆಕ್ಯಾನಿಕ್ ಹತ್ರ ರೀಪೇಂಟ್ ಏನಾಗಲ್ಲ, ರಿಪ್ಲೇಸ್ಮೆಂಟ್, ಆಕ್ಸಿಡೆಂಟ್, ರಿಪ್ಲೇಸ್ಮೆಂಟ್ ಏನಿರಲ್ಲ, ಫ್ರೀಗೆ ವೆಹಿಕಲ್ ಇರುತ್ತೆ ನೋಡ್ತಾ ಇರ್ಬೋದು. ಓಕೆ ನೆಕ್ಸ್ಟ್ ಸರ್, ಓಕೆ ಶಿಫ್ಟ್ ಡಿಸೈರ್, ಓಕೆ K41 ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು. ಯಾವ ಮಾಡಲ್ ಸರ್ ಇದು? ಸರ್ ಇದು 2014 ಸಿಂಗಲ್ ಓನರ್ ZXi. 2014 ಸಿಂಗಲ್ ಓನರ್ ZXi ನೋಡ್ತಾ ಇರ್ಬೋದು. ಶಿಫ್ಟ್ ಡಿಸೈರ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ ಭೈರವ ಕಾರ್ಸ್ಗೆ. ZXi ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು. 50 to 60% ಟೈರ್ ಇದೆ. ಎಷ್ಟು ರನ್ ಆಗಿದೆ ಸರ್ ಇದು? 82,000 ರನ್ ಆಗಿದೆ ಸರ್, ಶೋರೂಮ್ ಹಿಸ್ಟ್ರಿ. ಓಕೆ, ಸಿಂಗಲ್ ಓನರ್. ಓಕೆ ನೋಡ್ತಾ ಇರ್ಬೋದು, ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಓಕೆ, ಇದರಲ್ಲಿ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್, ABS, ಕ್ಲೈಮೇಟ್ ಕಂಟ್ರೋಲ್, AC, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಓಕೆ ಎಲ್ಲ ಸೆಟ್ ಆಫ್ 4 ಮ್ಯಾಗ್ವಿಲ್ ಬರುತ್ತೆ, 4 ಬ್ರ್ಯಾಂಡ್ ನ್ಯೂ ಟೈರ್ ಇರುತ್ತೆ. ಓಕೆ, ವೆಲ್ ಕ್ಲೀನ್ ಇದೆ ನೋಡ್ತಾ ಇರ್ಬೋದು. ಏನ್ ಹೇಳ್ತಾ ಇದ್ದೀರಾ ಸರ್ ಇದು? 5,85,000, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 585 ಪ್ರೈಸ್ ಕೊಟ್ ಮಾಡಿದ್ದಾರೆ, ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರ್ಬೋದು. ಶಿಫ್ಟ್ ಡಿಸೈರ್ ಎಷ್ಟನೇ ಓನರ್ ಸರ್ ಇದು? ಸಿಂಗಲ್ ಓನರ್. ಸಿಂಗಲ್ ಓನರ್, ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ನೆಕ್ಸ್ಟ್ K04 ಪೋಲೋ GT ಸರ್ ಇದು? ಇಲ್ಲ ಸರ್, ನಾರ್ಮಲ್ ಪೋಲೋ, ಕಂಫರ್ಟ್ ಲೈನ್ ವಿತ್ ಪೆಟ್ರೋಲ್ ಇದು. ಓಕೆ, ಪೆಟ್ರೋಲ್ 2012 ಮಾಡಲು, ಸಿಂಗಲ್ ಓನರ್, ಬರೀ 41,000 ಕಿಲೋಮೀಟರ್ ಓಡಿದೆ ಸರ್. ಬರೀ 41,000 ಫುಲ್ ಶೋರೂಮ್ ಹಿಸ್ಟ್ರಿ ಇದೆ. ಹೌದು, ಓಕೆ ಶೋರೂಮ್ ಹಿಸ್ಟ್ರಿ ಇದೆ. ಇದು ಪೆಟ್ರೋಲ್ ವೆಹಿಕಲ್, ಕಡಿಮೆ ಓಡಿದೆ ನೋಡ್ತಾ ಇರ್ಬೋದು. ಕಿಲೋಮೀಟರ್ ಅಲ್ಲೇ ತೋರಿಸ್ತದೆ ನೋಡಿ, ರೀಡಿಂಗ್ ನೋಡ್ತಾ ಇರ್ಬೋದು. 41,154 ಓಡಿದೆ ನೋಡ್ತಾ ಇರ್ಬೋದು. ಇದರಲ್ಲಿ ಏನೇನು ಸರ್? AC, ಪವರ್ ಸ್ಟೇರಿಂಗ್, 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಬರುತ್ತೆ. ಓಕೆ ನೋಡ್ತಾ ಇರ್ಬೋದು, ವೆಲ್ ಕ್ಲೀನ್ ಇದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಗಾಡಿನ ಬಂದು ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ಎಲ್ಲೂ ರೀಪೇಂಟ್ ಆಗಿಲ್ಲ. ಓಕೆ, ಒರಿಜಿನಲ್ ಪೇಂಟ್ ನಲ್ಲಿ ಇದೆ ಗಾಡಿ. 2012 ಮಾಡೆಲ್, ಬಹಳ ಸಿಂಗಲ್. ಎಷ್ಟನೇ ಓನರ್ ಸರ್? ಸಿಂಗಲ್ ಸರ್, ನಮ್ಮಲ್ಲಿ ಸೆಕೆಂಡ್ ಅಂದ್ರೆ ನಾನೇ ಮೆನ್ಷನ್ ಮಾಡ್ತೀನಿ, ಎಲ್ಲ ಸಿಂಗಲ್ ಓನರ್. ಓಕೆ, ಇದು ಸಿಂಗಲ್ ಓನರ್, ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ನೋಡ್ತಾ ಇರ್ಬೋದು. ಪೋಲೋ ಫುಲ್ ಡಿಮ್ಯಾಂಡೆಡ್ ವೆಹಿಕಲ್ ಅಲ್ಲ ಸರ್? ಹೌದು. ಓಕೆ, ಏನ್ ಹೇಳ್ತಾ ಇದ್ದೀರಾ ಸರ್? 4,90,000, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಬರೀ 4,90,000 ಪ್ರೈಸ್ ಕೋಟ್ ಮಾಡಿದ್ದಾರೆ. 2012 ಮಾಡೆಲ್ ನೋಡ್ತಾ ಇರ್ಬೋದು. ಇದಕ್ಕೂ ನಿಮ್ಗೆ ಲೋನ್ ಬೇಕಂದ್ರೆ ಲೋನ್ ಅವೈಲೇಬಲ್ ಸಿಗುತ್ತೆ. ಲೋನ್ ಎಷ್ಟಾಗಬಹುದು ಸರ್? ಸರ್ ನಿಮ್ಗೆ ಒಂದು 3 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ, 3 ರಿಂದ 3.5 ಮ್ಯಾಕ್ಸಿಮಮ್. ಓಕೆ, ಬರೀ 1 ಲಕ್ಷ ತಗೊಂಡ್ ಬಂದ್ರೆ ನಿಮ್ಗೆ 2012 ಪೋಲೋ ಸಿಗ್ಬಿಡ್ತದೆ ನೋಡ್ತಾ ಇರ್ಬೋದು. ಓಕೆ ನೆಕ್ಸ್ಟ್ ಸರ್, ಹೋಂಡಾ ಸಿಟಿ. ಓಕೆ, 2015 ಮಾಡಲು, ಸಿಂಗಲ್ ಓನರ್, V ವರ್ಷನ್, ಟಾಪ್ ಅಂಡ್ ವೇರಿಯಂಟ್. ಓಕೆ, ಕಿಲೋಮೀಟರ್ ಬಂದು ಬರೀ 70,000 ಕಿಲೋಮೀಟರ್ ಓಡಿದೆ, ಪೆಟ್ರೋಲ್, ಶೋರೂಮ್ ಮೇಂಟೈನ್, ಸಿಂಗಲ್ ಓನರ್. ಬರೀ 70,000 ರನ್ ಆಗಿದೆ ಗಾಡಿ ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್, ವೆಲ್ ಮೇಂಟೈನ್. ಇದು ಟಾಪ್ ಅಂಡ್ ವರ್ಷನ್ ಸರ್. ಟಾಪ್ ಅಂಡ್ ವರ್ಷನ್. ಇದರಲ್ಲಿ ನಿಮಗೆ ಏರ್ ಬ್ಯಾಗ್, ABS, ಕ್ಲೈಮೇಟ್ ಕಂಟ್ರೋಲ್, AC, ಪ್ಲಸ್ ನಿಮಗೆ ಕ್ರೂಸ್ ಕಂಟ್ರೋಲ್ ಸಹ ಬರುತ್ತೆ. ಕ್ರೂಸ್ ಕಂಟ್ರೋಲ್. ಓಕೆ ನೋಡ್ತಾ ಇರ್ಬೋದು, ವೆಲ್ ಕ್ಲೀನ್ ಇದೆ ಗಾಡಿ. ಏನಾನ ಹೊಂಡಾ ಸಿಟಿ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ ಭೈರವ ಕಾರ್ಸ್ಗೆ. ಸಿಟಿ V ಸರ್ ಇದು? V ವರ್ಷನ್, ಸಿಂಗಲ್ ಓನರ್. ಪ್ರೈಸ್ ಬಂದು ಸರ್ 6.5 ಲಕ್ಷ ಹೇಳ್ತಿದೆ, ನೆಗೋಷಿಯಬಲ್ ಆಗುತ್ತೆ. ಓಕೆ ನೋಡಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದಕ್ಕೆ ಲೋನ್ ಅಂದ್ರೆ ಒಂದು 80 to 90% ಆಗ್ಬೋದು ಸರ್. 5ರಿಂದ 5.5 ಲಕ್ಷ ತನಕ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ಬರೀ ಒಂದು 50,000, ಒಂದು 80,000 ತಗೊಂಡ್ ಬಂದ್ರೆ ಡೆಲಿವರಿ ಸಿಟಿ ತಗೋಬಹುದು. ಓಕೆ ನೆಕ್ಸ್ಟ್ ಇನ್ನೊಂದು ರೆಡ್ ಕಲರ್ ಶಿಫ್ಟ್, ಯಾವುದು ಸರ್? ಸರ್ ಇದು ಬಲೆನೋ. A04 ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು. ಯಾವ ಮಾಡೆಲ್ ಸರ್ ಇದು? ಇದು 2018 ಸಿಂಗಲ್ ಓನರ್. 2018 ಸಿಂಗಲ್ ಓನರ್ ನೋಡ್ತಾ ಇರ್ಬೋದು. ಆಲ್ಫಾ ವೇರಿಯಂಟ್ ಬರುತ್ತೆ, ಟಾಪ್ ಅಂಡ್ ವರ್ಷನ್. ಇದು ಬರೀ 30,000 ಕಿಲೋಮೀಟರ್ ರನ್ ಆಗಿದೆ. ಬರೀ 30,000 ರನ್ ಆಗಿದೆ ನೋಡ್ತಾ ಇರ್ಬೋದು. ರೆಡ್ ಕಲರ್ ಬಲೆನೋ. ಇದರಲ್ಲಿ ಏನೇನಿದೆ ಸರ್? ಇದು ಟಾಪ್ ಎಂಡ್, AC, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಬ್ಲೂಟೂತ್ ಸಿಸ್ಟಮ್, ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮ್ರಾ, ಸೆಟ್ ಆಫ್ 4 ಮ್ಯಾಗ್ವಿಲ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಟಾಪ್ ಅಂಡ್ ವರ್ಷನ್ ವೆಹಿಕಲ್ ಇದು. ಏನು ಹೇಳ್ತಾ ಇದ್ದೀರಾ ಸರ್? 2018 ಸಿಂಗಲ್ ಓನರ್. ಪ್ರೈಸ್ ಬಂದು 7,60,000, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 7.5 ಪ್ರೈಸ್ ಕೊಟ್ಟು ಮಾಡಿದ್ದಾರೆ, ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಶಿಫ್ಟ್, ಯಾವ ಮಾಡೆಲ್ ಸರ್? ಸ್ವಿಫ್ಟ್ VX ಆಪ್ಷನಲ್ ಸರ್ ಇದು. 2017 ಮ್ಯಾನುಫ್ಯಾಕ್ಚರಿಂಗ್, 18 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್. ಅಂದ್ರೆ ನಿಮಗೆ ಈ ಶೇಪಲ್ಲಿ ಲಾಸ್ಟ್ ವೆಹಿಕಲ್ ಇದು ಅಂತ ಅನ್ಕೊಳ್ಳಿ. ನಿಮ್ಗೆ ನ್ಯೂ ಶೇಪ್ ಬಂತು, ಆಪಲ್ ಶೇಪ್ ಬಂತು. ಇದು ಬಂದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ವಿತ್ ABS ಬರುತ್ತೆ. 91,000 ಕಿಲೋಮೀಟರ್ ರನ್ ಆಗಿದೆ. VXi ಪೆಟ್ರೋಲ್.
ಇದು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಶಿಫ್ಟ್ ತುಂಬಾ ಡಿಮಾಂಡ್ ಇದೆ ಅಲ್ಲ? ಹೌದು ಸರ್. ಈ ಶೇಪ್ ವೆಹಿಕಲ್ಗಳು ನಮ್ಮ ಆಫೀಸಲ್ಲಿ 2 ದಿನ 3 ದಿನ ಅಷ್ಟೇ ಮ್ಯಾಕ್ಸಿಮಮ್ ನಿಂತರೆ. ಅದರಲ್ಲಿ ಹೋಲ್ಸೇಲ್ ಆಗಿ ಹಾಂ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 670 ಕೊಟ್ಟು ಮಾಡ್ತಿದೀವಿ, ನೆಗೋಷಿಯಬಲ್ ಆಗುತ್ತೆ. 670. ಎಸ್. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ಗೆ ಹೋಗಿದ್ರೆ ಲೋನ್ ಸರ್ ನಿಮಗೆ ಶಿಫ್ಟ್ಗೆ ಮಾತ್ರ ನಿಮಗೆ 99% ಲೋನ್ ಆಗುತ್ತೆ. ಒಂದು 50,000 60,000 ಕೈ ಹಿಡ್ಕೊಂಡು ಬಂದರೆ ಗಾಡಿ ಡೆಲಿವರಿ ತೊಗೊಂಡು ಹೋಗ್ಬೋದು. ನೆಕ್ಸ್ಟ್ ಇನ್ನೊಂದು ಸ್ಕೋಡಾ. ಸ್ಕೋಡಾ ರ್ಯಾಪಿಡ್ ಸರ್. ತುಂಬಾ ಡಿಮಾಂಡ್ ಇದೆ ಅಲ್ಲ ಸರ್? ಹೌದು ಸರ್. ಸರ್ ಇದು ಬಂದು 2014 ಮಾಡಲು ಸಿಂಗಲ್ ಓನರ್. 2014 ಮಾಡೆಲ್ ಸಿಂಗಲ್ ಓನರ್. ಆಂಬಿಷನ್ ಪ್ಲಸ್ ಟಾಪ್ ಅಂಡ್ ವೇರಿಯಂಟು. ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಬ್ಲೂಟೂತ್ ಸಿಸ್ಟಮು ಎಲ್ಲ ಇನ್ಬಿಲ್ಟ್ ಬಂದ್ಬಿಡುತ್ತೆ. ಟಾಪ್ ಅಂಡ್ ವೇರಿಯಂಟ್ ಇದು. ಬರೀ 70,000 ಕಿಲೋಮೀಟರ್ ರನ್ ಆಗಿದೆ. ಸಿಂಗಲ್ ಓನರ್, ಶೋರೂಮ್ ಮೇಂಟೈನ್. ಓಕೆ, ನೋಡ್ತಾ ಇರ್ಬೋದು ಸ್ಕೋಡಾ ರ್ಯಾಪಿಡ್. ಇದು ಸಿಂಗಲ್ ಓನರ್ ಸರ್. ಸರ್ 2014 ಸಿಂಗಲ್ ಓನರ್, 70,000 ಓಡಿದೆ. ಡೀಸೆಲ್, ಆಂಬಿಷನ್ ಪ್ಲಸ್ ಟಾಪ್ ಅಂಡ್ ವರ್ಷನ್. ಇದರಲ್ಲಿ ಏನೇನು ಸರ್ ಫೀಚರ್ಸ್? AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಬ್ಲೂಟೂತ್ ಸಿಸ್ಟಮು, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಸೆಟ್ ಆಫ್ 4 ಮ್ಯಾಗ್ವೆಲ್ ಬರುತ್ತೆ. 70,000 ಅಷ್ಟೇ ಓಡೋದು. ಸಿಲ್ವರ್ ಕಲರು. ಪ್ರೈಸು 6 lakh ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ. ಒಂದು 5 ಲಕ್ಷ ತನಕ ಲೋನ್ ಮಾಡಿಸ್ಕೊಡ್ತೀವಿ. ಹಾಂ. ಸರ್ ಶಿಫ್ಟ್ ಡಿಸೈರ್ ಇದು ನೋಡಿ ಫಸ್ಟು. 2013 ಸಿಂಗಲ್ ಓನರ್ ಶಿಫ್ಟ್ ಡಿಸೈರು ಸರ್. 80,000 ಕಿಲೋಮೀಟರ್ ಓಡಿದೆ. VXA ವೇರಿಯಂಟು, ಗ್ರೇ ಕಲರು. ಇದರಲ್ಲೂ ಅಷ್ಟೇ ಕಿಲೋಮೀಟರ್ ಗ್ಯಾರಂಟಿ ಇರುತ್ತೆ. ಆಕ್ಷನ್ ಫ್ರೀ, ಫುಲ್ಲಿ ಶೋರೂಮ್ ಹಿಸ್ಟ್ರಿ. ಪ್ರೈಸ್ ಬಂದು 530 ಹೇಳ್ತೀವಿ, ನೆಗೋಷಿಯಬಲ್ ಆಗುತ್ತೆ. 525 ಪ್ರೈಸ್ ಕೊಟ್ಟು ಮಾಡಿದ್ದಾರೆ, ಬಂದು ಮಾತಾಡಿ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಬರುತ್ತೆ. ಸರ್ ಮೇಂಟೆನೆನ್ಸ್ ಹೆಂಗಿರುತ್ತೆ ಸರ್? ಸರ್ ಇದೆಲ್ಲ ನಿಮ್ಗೊಂದು ಬೈಕ್ ಮೇಂಟೈನ್ ಮಾಡಂಗೆ ಸರ್. ಬುಲೆಟ್ ತಗೊಳ್ಳೋ ಬದಲು ಶಿಫ್ಟ್ ತಗೋಬೋದು ನೀವು ಆರಾಮಾಗಿ. ಹೌದು. ನೆಕ್ಸ್ಟ್ ಕೊರೋಲಾ. RTC ಸರ್, ಡೀಸೆಲ್. 2011 ಮಾಡಲು, ಸೆಕೆಂಡ್ ಓನರ್. ಇದು ಬಹಳ ರೇರ್ ಅಲ್ಲ ಸರ್ ಗಾಡಿ? ಸರ್ ಅವಾಗೆಲ್ಲ ಬೈ ಮಾಡ್ತಿದ್ದೆ ತುಂಬಾ ರೇರು ಸರ್. ತುಂಬಾ ಅಂದ್ರೆ ತುಂಬಾ ದುಡ್ಡಿರೋರು ಈ ವೆಹಿಕಲ್ ಚೂಸ್ ಮಾಡ್ತಿದ್ರು. ತುಂಬಾ ಲಕ್ಸುರಿ ವೆಹಿಕಲ್. ಹೌದು. ನಿಮಗೆ ಕ್ರೂಸ್ ಶಿಪ್ ತರ ಇದು ನಿಮಗೆ 1.9 ಲೀಟರ್ ಇಂಜಿನ್ ಬರುತ್ತೆ. ಡೀಸೆಲ್ ಇಂಜಿನು. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಟಚ್ ಸ್ಕ್ರೀನ್ ಸಿಸ್ಟಮು, ಕ್ಲೈಮೇಟ್ ಕಂಟ್ರೋಲ್, AC, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಸೆಟ್ ಆಫ್ 4 ಮ್ಯಾಗ್ವಿಲ್ ಬರುತ್ತೆ. ಇದು ಸಿಂಗಲ್ ಓನರ್ ಸರ್. ಸರ್ ಇದು ಸೆಕೆಂಡ್ ಓನರ್ ಆಗಿದೆ. 1,49,000 ಓಡಿದೆ, ಶೋರೂಮ್ ಮೇಂಟೈನ್. ಏನು ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? ಸರ್ ಪ್ರೈಸ್ ಬಂದು 5 ಲಕ್ಷ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸರ್ ಶಿಫ್ಟ್ ZDI ಡೀಸೆಲ್ 2018 ಸಿಂಗಲ್ ಓನರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್ ಇದು. ಹಾಂ, ವಿತ್ ಬಟನ್ ಸ್ಟಾರ್ಟ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗು, ABS, ಕ್ಲೈಮೇಟ್ ಕಂಟ್ರೋಲ್, AC, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. ಇದು ಬಂದು 82,000 ಕಿಲೋಮೀಟರ್ ರನ್ ಆಗಿದೆ, ಸಿಂಗಲ್ ಓನರ್. ಇದು ಏನು ಹೇಳ್ತಾ ಇದ್ದೀರಾ ಸರ್? ಸರ್ ಇದು 8 ಲಕ್ಷ ಆಗುತ್ತೆ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ i10 ಸರ್. i10 ಸರ್ ಇದು 2016 ಸಿಂಗಲ್ ಓನರ್, ಮ್ಯಾಗ್ನಾ 1.1 ಲೀಟರ್ ಇಂಜಿನ್ ಬರುತ್ತೆ. ಇದು ನಿಮಗೆ ಮೈಲೇಜ್ ಚೆನ್ನಾಗಿ ಬರುತ್ತೆ. 18+ ಮೈಲೇಜ್ ಬರುತ್ತೆ. ಕಿಲೋಮೀಟರ್ ಬಂದು ನಿಮಗೆ 63,000 ಕಿಲೋಮೀಟರ್ ಓಡಿದೆ. ಶೋರೂಮ್ ಮೇಂಟೈನು, ಸಿಂಗಲ್ ಓನರು. ಪ್ರೈಸ್ ಬಂದು 4 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 3.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ನೆಕ್ಸ್ಟ್ ಇದು ಸೆಲೆರಿ ಆಟೋಮೆಟಿಕ್ 2015 ಮಾಡಲು, ಸಿಂಗಲ್ ಓನರು. 59,000 ಕಿಲೋಮೀಟರ್ ರನ್ ಆಗಿದೆ. ಆಟೋಮೆಟಿಕ್ VXA ಇದು. ಇದ್ರ ಪ್ರೈಸ್ ಬಂದು ನಿಮಗೆ 485, ನೆಗೋಷಿಯಬಲ್. ಇದೆಲ್ಲ ಮಾಡಲಗಡಿ ಲೋನ್ ಆಗುತ್ತೆ ಸರ್. ನೋಡ್ತಾ ಇರ್ಬೋದು ಸ್ಮಾಲ್ ಕಾಲ್ ಏನೋ ನೋಡ್ತಾ ಇದ್ರೆ ಬನ್ನಿ, ಭೈರವ ಕಾರ್ಸ್ಗೆ i10 ಸಿಗುತ್ತೆ ನಿಮ್ಗೆ. ಎಲ್ಲ ಸಿಗುತ್ತೆ, ನೋಡ್ತಾ ಇರ್ಬೋದು. ಓಕೆ, ಜಿಮೆನ್ ರೀಡಿಂಗ್ ಇರುತ್ತೆ. ಏನು ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? 4,80,000 ಹೇಳ್ತೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 485 ಪ್ರೈಸ್ ಹೇಳಿದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ನೋಡ್ತಾ ಇರ್ಬೋದು. ನೆಕ್ಸ್ಟ್ ಹುಂಡೈ ಎಕ್ಸೆಂಟ್ 2015 ಸಿಂಗಲ್ ಓನರ್, ಎಸ್ ವೇರಿಯಂಟು. AC ಪವರ್ ಸ್ಟೀರಿಂಗ್, 2 ಡೋರ್ ಪವರ್ ವಿಂಡೋ ಬರುತ್ತೆ ಇದಕ್ಕೆ ಕಂಪನಿಯಿಂದ. ಬಟ್ ಇವರು 2 ಪವರ್ ವಿಂಡೋ ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದಾರೆ. ಬರೀ 49,000 ಕಿಲೋಮೀಟರ್ ಓಡಿದೆ. 4.5 ಲಕ್ಷ ಹೇಳ್ತಿದ್ದೀನಿ, ನೆಗೋಷಿಯಬಲ್ ಆಗುತ್ತೆ. ಇದರಲ್ಲಿ ಏನೇನು ಸರ್ ಫೀಚರ್ಸ್? AC ಪವರ್ ಸ್ಟೀರಿಂಗ್, 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಬರುತ್ತೆ ಸರ್. ನೋಡ್ತಾ ಇರ್ಬೋದು. ಇದು ಏನು ಹೇಳಿದ್ದೀರಾ ಸರ್ ಪ್ರೈಸ್? 4.5, ಸ್ವಲ್ಪ ನೆಗೋಷಿಯಬಲ್. ಒಂದು 3.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. 50,000 ತಗೊಂಡ್ರೆ. ಹಾಂ. ಇದು ಸೆಲೆರಿಯೋ 2017 ಸಿಂಗಲ್ ಓನರ್. ಇದು 59,000 ಕಿಲೋಮೀಟರ್ ರನ್ ಆಗಿದೆ. VXA ವೇರಿಯಂಟು, ಸಿಂಗಲ್ ಓನರು, 17 ಮಾಡಲು. ಪ್ರೈಸ್ ಬಂದು 5 ಲಕ್ಷ ಹೇಳ್ತಿದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಇದು ಹುಂಡೈ ವೆನ್ಯೂ 2023 ಮಾಡಲು, ಸಿಂಗಲ್ ಓನರ್, ಡೀಸೆಲು. ನಿಮಗೆ ಓಡಿರೋದು ಬರೀ 8,000 ಕಿಲೋಮೀಟರ್ ಅಷ್ಟೇ. ಹೊಸ ಗಾಡಿ. ಈ ಜೂನ್ 23ನೇ ತಾರೀಕು ಬಂದರೆ 1 ವರ್ಷ ಕಂಪ್ಲೀಟ್ ಆಗುತ್ತೆ ವೆಹಿಕಲ್ಗೆ. ಆಗಿಲ್ಲ. ಇದು ಅಷ್ಟೇ, ಫುಲ್ಲಿ ಶೋರೂಮ್ ಮೇಂಟೈನ್ಡು. AC ಪವರ್ ಸ್ಟೀರಿಂಗ್, 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕು, AC, ಟಚ್ ಸ್ಕ್ರೀನು, ರಿವರ್ಸ್ ಕ್ಯಾಮ್ರಾ, ನ್ಯಾವಿಗೇಷನು ಎಲ್ಲ ಬರುತ್ತೆ ಇನ್ಬಿಲ್ಟೇನೆ. ಏನು ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? ಸರ್ ಇದು 12.5 ಲಕ್ಷ ಕೊಟ್ಟು ಮಾಡ್ತಿದ್ದೀವಿ. ಒಂದು ಸ್ಮಾಲ್ ನೆಗೋಷಿಯೇಟ್ ಆಗುತ್ತೆ. 15,60,000 ಇದೆ ಸರ್. ಸೀದಾ 1 ವರ್ಷ ಆಗಿಲ್ಲ, 2 lakh ಡಿಸ್ಕೌಂಟ್. ಹೌದು. ನೋಡಿ ನೆಕ್ಸ್ಟ್
XV500 ಸರ್, W9 ವೇರಿಯಂಟು. ಕಿಲೋಮೀಟರ್ ಬಂದು ಬರೀ 67,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್, ಶೋರೂಮ್ ಮೇಂಟೆನ್ಸು, ವೈಟ್ ಕಲರ್ ಕಾರು. ಪ್ರೈಸ್ ಬಂದು 15,75,000 ಕೋಟ್ ಮಾಡ್ತಿದ್ವಿ, ನೆಗೋಷಿಯಬಲ್ ಆಗುತ್ತೆ. ಸರ್ ಇದರಲ್ಲಿ ಸನ್ ರೂಫ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್, AC, ಕ್ರೂಸ್ ಕಂಟ್ರೋಲು, ಏರ್ ಬ್ಯಾಗು, ABS, ಸೆಟ್ ಆಫ್ 4 ಮ್ಯಾಗ್ವಿಲ್ ಬರುತ್ತೆ, ವಿತ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ. 15,75,000 ಕೋಟ್ ಮಾಡ್ತಿದ್ವಿ, ನೆಗೋಷಿಯಬಲ್ ಆಗುತ್ತೆ. ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀನಿ ಸರ್, ವ್ಯಾಪಾರಕ್ಕೆ ಅಂತ ಬಂದರೆ 100% ಒಳ್ಳೆ ಪ್ರೈಸ್ ಮಾಡ್ಕೋಣ. ಎಲ್ಲ ನಮ್ಮಲ್ಲಿ ಎಲ್ಲ ಶೋರೂಮ್ ಇಷ್ಟು ಶೋರೂಮ್ ಮೇಂಟೇನೆ ಇದೆ. ಸರ್ ಇನ್ನೊಂದು XUV ಇದೆ ನಮ್ಮ ಹತ್ರ, 2016 ಸಿಂಗಲ್ ಓನರು, ಬರೀ 83,000 ಕಿಲೋಮೀಟರ್ ಓಡಿದೆ. W8 ವೇರಿಯಂಟ್ ಇದು. ಇದಕ್ಕೆ ನಿಮಗೆ ಸನ್ ರೂಫ್ ಬರಲ್ಲ, ಬಟನ್ ಸ್ಟಾರ್ಟ್ ಬರಲ್ಲ, ಮಿಕ್ಕಿದೆಲ್ಲ ಬರುತ್ತೆ. ಬರೀ 83,000 ಕಿಲೋಮೀಟರ್ ರನ್ ಆಗಿದೆ. ಇದು ಕೂಡ ಫುಲ್ಲಿ ಶೋರೂಮ್ ಮೇಂಟೆನ್, ಶೋರೂಮ್ ಹಿಸ್ಟ್ರಿ. ಗಾಡಿ ಅನ್ಟಚ್ ವೆಹಿಕಲ್, ರೀಪ್ಲೇಸ್ಮೆಂಟ್ ಇಲ್ಲ, ರೀಪೇಂಟೆಡ್ ಇಲ್ಲ, ಒರಿಜಿನಲ್ ಶೋರೂಮ್ ಪೇಂಟಲ್ ಇದೆ. AC, ಪವರ್ ಸ್ಟೇರಿಂಗು, ಟಚ್ ಸ್ಕ್ರೀನ್ ಸಿಸ್ಟಮು, ನ್ಯಾವಿಗೇಷನು ಎಲ್ಲ ಬರುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಕ್ರೂಸ್ ಕಂಟ್ರೋಲು ಪ್ರತಿಯೊಂದು ಇರುತ್ತೆ. ಇದಕ್ಕೂ W9 ಏನು ಡಿಫ್ರೆನ್ಸ್ ಅಂದರೆ ಸನ್ ರೂಫ್, ಬಟನ್ ಸ್ಟಾರ್ಟ್ ಎರಡು ಬರಲ್ಲ, ಇನ್ನು ಮಿಕ್ಕಿದೆಲ್ಲ ಇದೆ. ಹೌದು ಸರ್, ಇದು ಬಂದು ನಿಮಗೆ 10.5 ಲಕ್ಷ ಕೊಟ್ಟು ಮಾಡ್ತೀನಿ, ನೆಗೋಷಿಯಬಲ್ ಆಗುತ್ತೆ. ಶಿಫ್ಟ್ ಇದೆ, ಡೀಸೆಲ್ LDI ಬೇಸಿಕ್ ವೇರಿಯಂಟು, 2010 ಸಿಂಗಲ್ ಓನರು, 98,000 ಓಡಿದೆ. ಇದು ಕೂಡ ಸಿಂಗಲ್ ಓನರ್ ಏನೇ ನಿಮಗೆ. ಇದರಲ್ಲಿ AC, ಪವರ್ ಸ್ಟೇರಿಂಗ್, 2 ಡೋರ್ ಪವರ್ ವಿಂಡೋ ಬರುತ್ತೆ, ಪ್ಲಸ್ ಸೆಂಟ್ರಲ್ ಲಾಕ್ ಬರುತ್ತೆ. 94,000 ಕಿಲೋಮೀಟರ್ ಓಡಿದೆ. ಪ್ರೈಸ್ ಬಂದು 360 ಹೇಳ್ತೀನಿ, ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತೀನಿ. ಹೌದು ಸರ್, ಇದಕ್ಕೆ ಲೋನ್ ಆಗಲ್ಲ, ಫುಲ್ ಕ್ಯಾಶಲ್ಲಿ ತಗೋಬೇಕು. ಬೇಕಾದ್ರೆ ಪ್ರೈವೇಟ್ ಲೋನ್ ಬೇಕು ಅಂದರೆ ಮಾಡಿಸ್ಕೊಡ್ತೀನಿ. 1.5 ಲಕ್ಷ ತನಕ ಲೋನ್ ಮಾಡಿಸ್ಕೊಡ್ತೀನಿ. 2010 ಮಾಡೆಲ್ ಸಿಗುತ್ತೆ. ಹೌದು ಓಕೆ ಸರ್, ಈಗ ನಾವು ಆಲ್ಮೋಸ್ಟ್ 15 to 20 ವೆಹಿಕಲ್ಸ್ ರಿವ್ಯೂ ತಗೊಂಡಿದ್ವಿ. ಪ್ಲಸ್ ಇನ್ನೊಮ್ಮೆ ನಮ್ಮ ವ್ಯೂವರ್ಸ್ಗೆ ನಿಮ್ಮ ಶೋರೂಮ್ ನೇಮ್ ಪ್ಲಸ್ ಏನು ಬೆನಿಫಿಟ್ ಇದೆ ನಿಮ್ಮ ಶೋರೂಮ್ ಇಂದ ತಗೊಂಡ್ರೆ ಒಂಚೂರು. ಸರ್ ನಮ್ಮದು ಸರ್ ಇವಾಗ ಓಪನ್ ಆಗಿ ಜಸ್ಟ್ 2 ಮಂತ್ಸ್ ಕಂಪ್ಲೀಟ್ ಆಗಿದೆ ಅಷ್ಟೇ. ನಮ್ಮದು ಹೊಸ ಶೋರೂಮ್ ಭೈರವ ಕಾರ್ಸ್. ನಮ್ಮ ಕಾರ್ ಶೋರೂಮ್ ಹೆಸರು ಬಂದು ಭೈರವ ಕಾರ್ಸ್. ನಿಮಗೆ ಬೆನಿಫಿಟ್ ಏನು, ಆಫರ್ ಏನು ಅಂತಂದರೆ ಇರೋದ್ರಲ್ಲಿ ಬೆಸ್ಟ್ ವೆಹಿಕಲ್ ನಾವು ಕೊಡ್ಬೋದು ಸರ್. ಪ್ರೈಸಲ್ಲಿ ನಿಮ್ಗೆ ಒಂದು 5,000 10,000 ನೆಗೋಷಿಯೇಟ್ ಮಾಡಿಸ್ತೀವಿ ಮ್ಯಾಕ್ಸಿಮಮ್. ನಮ್ಮದು ಕಮಿಷನ್ ಬೇಸಿಸ್ ಬಿಸ್ನೆಸ್ ಅಷ್ಟೇ, ಎಲ್ಲ ಮ್ಯಾಕ್ಸಿಮಮ್ ಪಾರ್ಕ್ ಆ್ಯಂಡ್ ಸೇಲ್ ವೆಹಿಕಲ್ ಏನೇ. ಆಮೇಲೆ ನಾವು ನಿಲ್ಸ್ಕೊಳಕ್ಕೆ ಮುಂಚೆನೇ ನೀವು ಕಸ್ಟಮರ್ ಹೇಗೆ ಚೆಕ್ ಮಾಡ್ತಾರೋ ಅದಕ್ಕಿಂತ 3 ಥರ 4 ಥರ ನಾವು ವೆರೈಟಿ ವೆಹಿಕಲ್ ಚೆಕ್ ಮಾಡಿರ್ತೀವಿ. ನಾವು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ನಾವು ಕಸ್ಟಮರ್ಗೆ ಈ ವೆಹಿಕಲ್ ತೊಗೊಳ್ಳಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ಇರೋದ್ರಲ್ಲೇ ಬೆಸ್ಟ್ ವೆಹಿಕಲ್ ಬೆಸ್ಟ್ ಪ್ರೈಸಿಗೆ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ಮದು. ಈಗ ಇಲ್ಲಿ ತಗೊಂಡ್ರೆ ಏನು ಲಾಸ್ ಏನಾಗಲ್ಲ, 100% ಸರ್. ನೀವು ಇಲ್ಲೇ ನಿಂತಿರೋ ವೆಹಿಕಲ್ನ ಹೀಗೆ ವ್ಯಾಪಾರ ಮಾಡಿ ತಗೋಬೇಕು ಅಂದರೆ ಕಷ್ಟ. ನೀವು ಈ ವೆಹಿಕಲ್ನ ಶೋರೂಮ್ ತೊಗೊಂಡೋಗ್ಬೋದು, ನಿಮ್ಮ ಪರಿಚಯದವ್ರು ಮೆಕ್ಯಾನಿಕ್ ಶಾಪ್ ಬೇಕಾದ್ರೂ ತೊಗೊಂಡೋಗ್ಬೋದು. ಫಸ್ಟ್ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ನಮಗೆ ಗಾಡಿ ಓಕೆ ಅಂದರೆ ನಾನು ಕೂರಿಸ್ಬಿಟ್ಟು ವ್ಯಾಪಾರ ಮಾಡ್ತೀನಿ. ತುಂಬ ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಸ್ಟಾಪ್ ಬಂದರೆ ಬಿಡ್ತೀವಿ. ಇನ್ನೊಮ್ಮೆ ನಿಮ್ಮ ಶೋರೂಮ್ ನೇಮ್ ಪ್ಲಸ್ ಅಡ್ರೆಸ್ ಹೇಳಿ ಸರ್. ಇದು ಭೈರವ ಕಾರ್ಸು, ಲೊಕೇಟ್ ಆಗೋದು ಬಂದು ಆಂದೋಲನ ಸರ್ಕಲ್ ಹತ್ರನೇ, ರಾಮಕೃಷ್ಣ ನಗರ. ಇದು ವಿಶ್ವಮಾನವ ಜೋಡಿ ರೋಡ್. ಆ ಕಡೆ ಹೋದರೆ ಸಾರಾಮಹೇಶ್ ಚೌಟ್ರಿ, ಈ ಕಡೆ ಬಂದರೆ ಆಂದೋಲನ ಸರ್ಕಲ್ ಮಧ್ಯದಲ್ಲಿ ನಾವು ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು. ನಮ್ಮ FI ಟೈಮ್ಸ್ ಕಡೆಯಿಂದ ಬಂದರೆ ನಮ್ಮ ಒಳ್ಳೆ ಪ್ರೈಸ್ನಲ್ಲಿ ಗಾಡಿ. ಖಂಡಿತ ಸರ್, ನಿಮ್ಮ ಶೋರೂಮ್ ಕಡೆ ಬಂದರೆ ಕರೆಕ್ಟಾಗಿ ನಿಮಗೂ ಇನ್ಫಾರ್ಮ್ ಮಾಡಿ ನಿಮ್ಮನ್ನ ಕರೆಸ್ಬಿಟ್ಟು ವ್ಯಾಪಾರ ಮಾಡ್ತೀನಿ. ಥ್ಯಾಂಕ್ ಯು ಸರ್.